ಬೆಂಗಳೂರಿನಿಂದ ಕಡೂರಿಗೆ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಅಡ್ಡಲಾದ ಕಾರಿಗೆ ಅವ್ರು ಹೇಳಿದ್ದಾರೆ, ನೀವಾರು ಕಾರನ್ನು ತೆಗೀರಿ ಅಥವಾ ನಾನಾರು ಹೋಗ್ತೀನಿ. ಆ ಥರ ಹೇಳಿದಂಥ ಸಂದರ್ಭದಲ್ಲಿ ಅವ್ರನ್ನ ಕಾರನ್ನು ಸೈಡಿಗೆ ಹಾಕಿಸಿ ಅವ್ರ ಮೇಲೆ 5 ಜನ, ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, 5 ಜನ ಭಾಳ ಬ್ರೂಟಲ್ಲಾಗಿ ಹಲ್ಲೆ ಮಾಡಿದ್ದಾರೆ. ನೀವು ಇದು ನನಗೆ ಬಂದ ತಕ್ಷಣ ನಾನು ಬೆಂಗಳೂರಿಂದ ಮತ್ತೆ ವಾಪಸ್ಸು ಕಡೂರಿಗೆ ಬಂದಿದ್ದೀನಿ. ನಾನು ಪೊಲೀಸ್ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿದ್ದೀನಿ. ಪೊಲೀಸರಿಗೆ ನಾನು ಅವರಿಗೆ ಮನವಿ ಮಾಡಿದ್ದೀನಿ, ಈ ಏನು 5 ಜನ ಹಲ್ಲೆ ಮಾಡಿದ್ದಾರೆ ಇದು ಮೊದಲ ಪ್ರಕರಣ ಅಲ್ಲ, ಈಗಾಗಲೇ 5ನೇ ಹಲ್ಲೆ ಪ್ರಕರಣ. ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಹಿಂದೆ ಈ ಪ್ರಕರಣಗಳು ಆದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡಿದ್ದರೆ ಇವತ್ತು ನಮ್ಮ ಅಳಿಯನ ಮೇಲೆ ಹಲ್ಲೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ಹಿಡ್ಕೊಂಡು ನಾಳೆ ದಿವಸ ನಾನೇನಾದರೂ ಈ ವಿಚಾರವನ್ನು, ನನ್ನ ಮಗಳು ಹೇಳಿದ್ಲು ಯಾವುದೇ ಕಾರಣಕ್ಕೂ ಏನು ಬೇಡಪ್ಪ ಮನೆಗೆ ಬಾ ಅಂತ, ನಾನೇನಾದರೂ ಇವತ್ತು ಮೌನ ವಹಿಸಿದರೆ ನಾಳೆ ಈ ಕಡೂರು ಕ್ಷೇತ್ರದಲ್ಲಿ ಎಷ್ಟು ಜನ ನಾಯಕರ ಮೇಲೆ ಇವರು ಹಲ್ಲೆ ಮಾಡ್ಬೋದು ಅನ್ನುವಂಥದ್ದು ಒಂದು ಪ್ರಶ್ನೆ. ಹಾಗಾಗಿ ನಾನು ಮೌನವಾಗಿ ಪ್ರತಿಭಟನೆನ ಮಾಡೋದಕ್ಕೆ ಈ ಒಂದು ಪೊಲೀಸ್ ಠಾಣೆ ಮುಂದೆ ಬಂದಿದ್ದೀನಿ, ಕಡೂರು ಪೊಲೀಸ್ ಠಾಣೆ ಮುಂದೆ. ಇಲ್ಲಿ ಬಂದಿರುವಂಥವ್ರು ಎಲ್ಲ ನನ್ನ ಅಭಿಮಾನಿಗಳು. ಇದು ಯಾವುದೇ ರಾಜಕೀಯ ಉದ್ದೇಶ ಇಟ್ಕೊಂಡು ಯಾವುದೇ ರಾಜಕೀಯ ಪಕ್ಷದ ಮೇಲೆ ನಾವುಗಳು ಧಿಕ್ಕಾರ ಆಗಲಿ ಜೈಕಾರ ಆಗಲಿ ಕೂಗುವಂಥದ್ದು ಇಲ್ಲ. ನಾವು ನ್ಯಾಯವನ್ನು ಕೇಳಕ್ಕೆ ಬಂದಿದ್ದೀವಿ. ನಮಗೆ ಯಾರ ಮೇಲೂ ಆಡಳಿತ ಪಕ್ಷದ ಮೇಲಾಗಲಿ ಶಾಸಕರ ಮೇಲಾಗಲಿ ನಮ್ಗೆ ಯಾವುದೇ ದೂರಿಲ್ಲ. ಶಾಸಕರು ಸಹಿತ ಫೋನ್ ಮಾಡಿ ವಿಷಾದವನ್ನು ವ್ಯಕ್ತಪಡಿಸಿ ನಾನು ಇದನ್ನು ಖಂಡಿಸ್ತೀನಿ ಅಂತ ನನಗೆ ಖುದ್ದಾಗಿ ಫೋನನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ. ಅನೇಕ ಪ್ರಕರಣಗಳಲ್ಲಿ ರಾತ್ರೋರಾತ್ರಿ ಅವರನ್ನು ಬಂಧನ ಮಾಡಿ ಅತ್ಯಂತ ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಂಥ ಪೊಲೀಸ್ ಇಲಾಖೆ ಘಟನೆ ಆಗಿ 4 ಗಂಟೆ ಆದರೂ ಇನ್ನೂ ಅವರು ಯಾಕೆ ಮೌನವಾಗಿದ್ದಾರೆ ಅನ್ನುವಂಥ ಪ್ರಶ್ನೆಗೆ ಉತ್ತರವನ್ನು ಅವರೇ ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಒಳಗಡೆ ಶಾಂತವಾಗಿ ಕೂತಿದ್ವಿ. ನಲ್ಲಿ ಅವರು ಯಾರು ಸಂಬಂಧಪಟ್ಟ ಯಾರು ಹಲ್ಲೆ ಮಾಡಿದ್ದಾರೆ ಅವರು 5 ಜನ ಅರೆಸ್ಟ್ ಮಾಡಿ ತಾಂಬರೋವರೆಗೂ ನಾನು ಈ ಜಾಗನ ಬಿಟ್ಟು ಕದಲಲ್ಲ. ಇದು ನಾನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ.